ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಾಯಿಗೆ ಇಟ್ಟ ತಕ್ಷಣ ಕರಗುವ ಈ ರಾಗಿ ಅವಲಕ್ಕಿ ಹೇಗೆ ಮಾಡೋದು, ಅದರ ರೆಸಿಪಿ ಏನು ಅಂತ ನೋಡೋಣ ಬನ್ನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಈ ರೆಸಿಪಿ ಮಾಡೋಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಫಸ್ಟ್ ನಾವು 2 ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ, 1 ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ, ಅರ್ಧ ಬೌಲ್ ಕಡಲೆ ಬೀಜ ತೊಗೊಂಡಿದ್ದೀನಿ. ಇಲ್ಲಿ ಕೆಲವೊಂದೊಂದು ನಾವು 1 ಸ್ಪೂನ್ ಅಂತ ಹೇಳಿ ಜಾಸ್ತಿ ವಾಲ್ಯೂಮ್ ತೋರಿಸ್ತಿದ್ದೀನಿ, ಬಟ್ ತೋರ್ಸೋಕ್ಕೆ ಮಾತ್ರ ಅಷ್ಟು ತೋರಿಸಿದ್ದೀನಿ. ನಾನು ಹೇಳಿರೋ ಅಷ್ಟೇ ಹಾಕೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅಡುಗೆ ಎಣ್ಣೆ, 1/4 ಕಪ್ ಆಗೋಷ್ಟು ಕಡಲೆ ತೊಗೊಂಡಿದ್ದೀನಿ. ಇದು ಅಷ್ಟೇ, ಅರ್ಧ ಸ್ಪೂನ್ ಅರಿಶಿನ ಮಾತ್ರ ತೊಗೊಳೋದು. 5 ಕಪ್ ರಾಗಿ ಅವಲಕ್ಕಿ ತೊಗೊಂಡಿದ್ದೀನಿ. 2 ಕರಿಬೇವು ತೊಗೊಂಡಿದ್ದೀನಿ. 1 ಸ್ಪೂನ್ ಜೀರಿಗೆ, ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಕೆಲವರು ಹಾಗೆ ಡೈರೆಕ್ಟಾಗಿ ಹಾಕ್ಬಿಡ್ತಾರೆ ಚೆಚ್ಕೊಂಡಲ್ಲೇ. ಚೆಚ್ಕೊಂಡು ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ, ಸೊ ಅದಕ್ಕೆ ನಾನು ಚೆಚ್ಕೊಂಡದ್ದು ತೋರಿಸ್ತಿದ್ದೀನಿ. ಒಂದು ಪೂರ್ತಿ ತೊಗೊಂಡಿದ್ದೀನಿ, ಒಂದು ಪೂರ್ತಿ ತೊಗೊಂಡು ಚೆಚ್ಕೊಂಡಿದ್ದೀನಿ. ಇದು ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟ್ ನಾವು ಗ್ಯಾಸ್ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡೆ. ಇದಕ್ಕೆ ಅಡುಗೆ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ ಮೇಲೆ ಇದಕ್ಕೆ ಅರ್ಧ ಕಪ್ ಕಡಲೆ ಬೀಜ ಹಾಕ್ಕೊತಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕರ್ಕೊಬೇಕು. ಕೆಲವರು ಬೇಗ ಆಗಬೇಕು ಅಂತ ಹೈ ಫ್ಲೇಮಲ್ಲಿ ಕರ್ಕೊತಾರೆ, ಅವಾಗ ಕಡಲೆ ಬೀಜ ಕಪ್ಪು ಬಂದುಬಿಡುತ್ತೆ, ಟೇಸ್ಟು ಹೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಕರ್ಕೊಳ್ಳಿ. ಗೋಲ್ಡ್ ಕಲರ್ ಬರೋ ತನಕ ಕರ್ಕೊಬೇಕು. ನೋಡಿ, ಗೋಲ್ಡನ್ ಕಲರ್ ಬಂದಿದೆ. ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಇದನ್ನು ನಾವು ಲಾಸ್ಟಿಗೆ ಬಳಸ್ಕೊಳೋದು. ನೆಕ್ಸ್ಟ್ ನಾವು 1/4 ಕಪ್ ಕಡಲೆ ಅದೇ ಥರ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನೋಡಿ, ಗೋಲ್ಡನ್ ಕಲರ್ ಬಂದಿದೆ. ಅದೇ ಪ್ಲೇಟಿಗೆ ಸರ್ವ್ ಮಾಡ್ಕೊತಿದ್ದೀನಿ. ಕಡಲೆ ಬೀಜನ ಲಾಸ್ಟಿಗೆ ಹಾಕೋದು. ನೋಡಿ, ಎರಡನ್ನೂ ಸಪ್ರೇಟಾಗಿ ತೊಗೊಂಡಿದ್ದೀನಿ. ನೆಕ್ಸ್ಟ್ 1 ಸ್ಪೂನ್ ಜೀರಿಗೆ, ಹೆಚ್ಚಿದ ಬೆಳ್ಳುಳ್ಳಿ ಹಾಕ್ಕೊಂಡೆ, ಕರಿಬೇವಿನ ಸೊಪ್ಪು ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟು 1 ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಅರಿಶಿನ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಡೈರೆಕ್ಟಾಗಿ ನಿಂಬೆಹಣ್ಣು ಹಿಂಡಬೇಡಿ. ಒಂದು ಲೋಟಕ್ಕೆ ನಿಂಬೆಹಣ್ಣು ಹಿಂಡಿ ಅದರಲ್ಲಿರೋ ಬೀಜನ ಸಪ್ರೇಟ್ ಮಾಡಬೇಕು. ಯಾಕೆ ಅಂದರೆ ಆ ಬೀಜ ಅದರೊಳಗೆ ಬಿದ್ದಾಗ ಕಹಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ರಸ ಮಾತ್ರ ಹಾಕಿ ಬೀಜನ ಸಪ್ರೇಟಾಗಿ ತೆಗಿತಿದ್ದೀನಿ. ಈಗ ಮಿಕ್ಸ್ ಮಾಡಬೇಕು. ಇದಕ್ಕೆ ರಾಗಿ ಅವಲಕ್ಕಿ ಮಿಕ್ಸ್ ಮಾಡಿದ್ದೀನಿ. ರಾಗಿ ಅವಲಕ್ಕಿನ ದಿನಸಿ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ. ಇದಕ್ಕೆ ನಾವು ಆಗಲೇ ಕರ್ಕೊಂಡಿದ್ದು ಕಡಲೆನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಬೇಕು. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ನೋಡಿ,
ಈ ಥರ ಯೆಲ್ಲೋ ಕಲರ್ ಬರಬೇಕು. ಇದಕ್ಕೆ 2 ಸ್ಪೂನ್ ಶುಗರ್ ಆ್ಯಡ್ ಮಾಡ್ತಿದ್ದೀನಿ, ಸಕ್ಕರೆ. ಖಾರ ಬೇಕು ಅನ್ನೋರು ಸಕ್ಕರೆ ಆ್ಯಡ್ ಮಾಡಲಿಲ್ಲ ಅಂದರೂ ಆಗುತ್ತೆ. ಮಕ್ಕಳುಗಳಿಗೆಲ್ಲ ಕೊಡೋದಾದರೆ ಸಕ್ಕರೆ ಆ್ಯಡ್ ಮಾಡಿ. ನೋಡಿ, ಒಂದು ಬೌಲಿಗೆ ಸರ್ವ್ ಮಾಡ್ತಿದ್ದೀನಿ. ನಿಮ್ಗೆ ಇದೇ ಥರ ಹೊಸ ಹೊಸ ರೆಸಿಪಿ ಬೇಕು ಅಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.